ಶಾಲಾ ಬಸ್ಗೆ ಟ್ರೈನ್ ಡಿಕ್ಕಿ ಹೊಡೆದಿದೆ. 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ನಡೆದಿರೋದು ತಮಿಳುನಾಡಿನ ಕಡಲೂರು ಜಿಲ್ಲೆಯ ಚಿದಂಬರಂ ಬಳಿ ಈ ಘಟನೆ ನಡೆದಿದೆ. ಸೇಮಗುಪ್ಪ ಸ್ಟೇಷನ್ ಬಳಿ ಹಳಿ ದಾಟಿದ್ದ ವೇಳೆ ಬಸ್ ಡಿಕ್ಕಿ ಹೊಡೆದಿದೆ. ಈ ವೇಳೆ ಬಂದಂತ ಟ್ರೈನ್ ಶಾಲಾ ಬಸ್ಗೆ ಡಿಕ್ಕಿಯಾಗಿದೆ. ಬೆಳಗ್ಗೆ 7 ಗಂಟೆಯ ವೇಳೆಗೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಅಪಘಾತದಲ್ಲಿ ಹಲವರಿಗೆ ಗಾಯ ಆಗಿದೆ. ಕಡಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಗಾಯಾಳುಗಳಿಗೆ. ಕೆಲ ದೂರ ಶಾಲಾ ಬಸ್ನ ಎಳೆದೊಯ್ದಿದೆ ಟ್ರೈನ್. ನೋಡ್ತಾ ಇದೀವಿ ಚಿದಂಬರಂನಲ್ಲಿ ಆಗಿರುವಂತ ಘಟನೆ ಇದೆ. ಚಿದಂಬರಂ ಸಮೀಪ, ತಮಿಳುನಾಡಿನ ಕಡಲೂರು ಜಿಲ್ಲೆಯ ಚಿದಂಬರಂ ಸಮೀಪ ಸೇಮಗುಪ್ಪಂ ಸ್ಟೇಷನ್ ಬಳಿ ಹಳಿ ದಾಟಿದ್ದಂತ ಶಾಲಾ ಬಸ್ಗೆ ಏಕಾಏಕಿ ಟ್ರೈನ್ ಡಿಕ್ಕಿ ಹೊಡೆದ ಪರಿಣಾಮ 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಅದರ ದೃಶ್ಯಾವಳಿಗಳು ಕೂಡ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೆಲ ದೂರ ಟ್ರೈನ್ ಈ ಶಾಲಾ ಬಸ್ನ ಎಳೆದುಕೊಂಡು ಕೂಡ ಹೋಗಿದೆ. ಶಾಲಾ ಬಸ್ ಹಳಿಯನ್ನ ದಾಟ್ತಾ ಇತ್ತು. ಈ ಸಂದರ್ಭದಲ್ಲಿ ಬಂದಂಥ ಟ್ರೈನ್ ಶಾಲಾ ಬಸ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 3 ವಿದ್ಯಾರ್ಥಿಗಳು ಅಲ್ಲೇ ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಬೆಳಗ್ಗೆ ಭೀಕರ ಅಪಘಾತ, ತಮಿಳುನಾಡಿನಲ್ಲಿ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಮಧುಸೂದನ್, ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗ್ಗೆ 7 ಗಂಟೆಗೆ ಎಂದಿನಂತೆ ಶಾಲಾ ಮಕ್ಕಳನ್ನ ಕೂರಿಸಿಕೊಂಡು ಶಾಲೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಸ್ ಏನಂದ್ರೆ ಆ ಒಂದು ರೈಲ್ನ ಹಳಿಯನ್ನ ದಾಟುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಲ್ಲಿ ಟೆಕ್ನಿಕಲಿ ಏನಂತಂದ್ರೆ ಪ್ರಾಬ್ಲಮ್ ಆಗಿರುವಂತದ್ದು, ಹಳಿ ದಾಟುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಒಂದು ಹಳಿ ದಾಟುವ ಸಂದರ್ಭದಲ್ಲಿ ಏನಂದ್ರೆ ಗೇಟ್ ಅನ್ನ ಹಾಕಲಾಗುತ್ತೆ. ಆದ್ರೆ ಇವತ್ತು ಆ ಗೇಟ್ ಹಾಕಿಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಬಸ್ ಚಾಲಕ ಏನಿದ್ದ ಅದು ಯಥಾವತ್ತಾಗಿ ಏನಂತಂದ್ರೆ ಬಸ್ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸೇಮಗುಪ್ಪಂ ಅನ್ನುವಂತಹ ಸ್ಟೇಷನ್ ಏನಿದೆ ಆ ಸ್ಟೇಷನ್ ಬಳಿ ನಡೆದಿರ್ತಕ್ಕಂತಹ ಘಟನೆ ಇದು. ಆ ಒಂದು ಅಂದ್ರೆ ರೈಲು ಬಸ್ಸಿಗೆ ಗುದ್ದಿರುವಂತಹ ಪರಿಣಾಮವಾಗಿ ಬಸ್ ಸುಮಾರು ಒಂದು 200 ಮೀಟರ್ ದೂರದಷ್ಟು ಎಳ್ಕೊಂಡು ಹೋಗಿದೆ. ಆ ಎಳ್ಕೊಂಡು ಹೋಗಿರುವಂತಹ ಕಾರಣಕ್ಕಾಗಿ ಒಂದು ಬಸ್ ನಲ್ಲಿರುವಂತಹ ಮಕ್ಕಳು, ಒಟ್ಟು 3 ಜನ ಮಕ್ಕಳು ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಲವು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈಗಾಗಲೇ ಆ ಒಂದು ಏನಂದ್ರೆ ಆ ಬಸ್ ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನಂದ್ರೆ ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರಲ್ಲ ಅವರೆಲ್ಲರನ್ನೂ ಸಹಿತ ಸ್ಥಳೀಯ ಆಸ್ಪತ್ರೆಗೆ ದಾಖಲನೆ ಮಾಡಲಾಗಿದೆ. ಅದರಲ್ಲಿ 2 ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.